ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮನೆಗೆ ಬರಲಿ ಅಂತ ಅಪ್ಪ ಅದೇನೋ ಪೂಜೆ ಮಾಡಿಸ್ತಿದ್ದಾರೆ ಅಂತ ಗೋವಿಂದ್ ಮಾವ ಹೇಳಿದ್ರು. ಅವ್ರಿಗೆ ಮಾಡಿಸೋ ಪೂಜೆಯಿಂದ ನಾನು ಅಭಯ್ ಎಲ್ಲ ತ್ರಿಶೂಲ್ ಅಂತ ಏನಾದರೂ ಅವ್ರಿಗೆ ಗೊತ್ತಾಗುತ್ತಾ? ಹೌದು, ನನ್ನ ಆದಿಶೇಷ ಎಲ್ಲಿದ್ದಾನೆ ಅಂತ ಕಂಡು ಹಿಡಿಬೇಕು. ಅವ್ನು ನನಗೆ ಸಿಗಬೇಕು. ನಾಗಮಣಿ ಜೊತೆ ನಾವು ನಾಗಲೋಕಕ್ಕೆ ಹೋಗಬೇಕು. ನಮ್ಮ ಶತ್ರು ಸಂಹಾರ ಆಗಬೇಕು. ಇದಿಷ್ಟು ನನ್ನ ಮುಂದೆ ಇರೋ ಗುರಿ. ನನ್ನ ಗುರಿ ಕಡೆಗೆ ನನ್ನನ್ನು ನಡೆಸೋದಕ್ಕೆ ನಾನು ಕಳ್ಕೊಂಡಿರೋ ಮಣಿಬಂಧ ಸಿಗಬೇಕು ಅಂತ ಗುರುಗಳು ಹೇಳಿದ್ದಾರೆ. ಆದರೆ ನನ್ನ ರಕ್ಷೆಗೆ ಅಂತ ನನ್ನ ಕೈಯಲ್ಲಿದ್ದ ಮಣಿಬಂಧನ ನಾನು ಕಳ್ಕೊಂಡಿದ್ದಾದ್ರೂ ಹೇಗೆ? ನಾನು ಮಣಿಬಂಧ ಕಳ್ಕೊಂಡ ಸಮಯದಲ್ಲಿ ಅಲ್ಲಿ ತ್ರಿಶೂಲ್ ಕೂಡ ಆಯ್ತಾ ಅಲ್ವಾ? ನಮ್ಮಿಬ್ರಿಗೂ ಇನ್ನೂ ಮದುವೆ ಆಗಿರಲಿಲ್ಲ, ಪ್ರೀತಿ ಕೂಡ ಶುರು ಆಗಿರಲಿಲ್ಲ. ಅಪ್ಪಿತಪ್ಪಿ ಅದನ್ನ ತ್ರಿಶೂಲ್ ಏನಾದರೂ ತೆಗೆದಿಟ್ಟಿರ್ಬೋದಾ? ಇಲ್ಲ, ಅದನ್ನ ಹುಡುಕ್ಲೇಬೇಕು. ಮಣಿಬಂಧ ಸಿಗದೆ ಹೋದ್ರೆ ನನಗೆ ನಾಗಲೋಕಕ್ಕೆ ಪ್ರವೇಶ ಇಲ್ಲ. ಈಗ ನಾನು ಏನು ಮಾಡೋದು? ಹಾ, ತ್ರಿಶೂಲ್ ಅದನ್ನ ನೋಡ್ತಾ ಇದ್ದ. ಅಂದ್ರೆ ಮಣಿಬಂಧ ಎಲ್ಲಿದೆ ಅಂತ ತ್ರಿಶೂಲ್ ಮಾತ್ರ ಗೊತ್ತಿದೆ. ಎಲ್ಲಿದೆ ಅಂತ ನಾನು ಹೇಗೆ ಕಂಡು ಹಿಡಿಲಿ? ನಾನೇ ತ್ರಿಶೂಲ್, ಆದರೆ ಅಭಯ್ ರೂಪದಲ್ಲಿದ್ದೀನಿ. ನಾನು ಮನೆಗೆ ಬರಲಿ ಅಂತ ಅಪ್ಪ ಅದೇನೋ ಪೂಜೆ ಮಾಡಿಸ್ತಿದ್ದಾರೆ ಅಂತ ಗೋವಿಂದ್ ಮಾವ ಹೇಳಿದ್ರು. ಅವ್ರಿಗೆ ಮಾಡಿಸೋ ಪೂಜೆಯಿಂದ ನಾನು ಅಭಯ್ ಎಲ್ಲ ತ್ರಿಶೂಲ್ ಅಂತ ಏನಾದರೂ ಅವ್ರಿಗೆ ಗೊತ್ತಾಗುತ್ತಾ? ಹಾಗೊಂದು ವೇಳೆ ಗೊತ್ತಾದರೆ ಅದರಿಂದ ಏನಾದರೂ ಅಪಾಯ ಆಗುತ್ತಾ? ಹಾಗೆಲ್ಲ ಏನೂ ಆಗಲ್ಲ ಅನ್ಸುತ್ತೆ. ನಾನಾಗಿ ನಾನು ತ್ರಿಶೂಲ್ ಅಂತ ಹೇಳಿದ್ರೆ ಏನಾದರೂ ಅಪಾಯ ಆಗುತ್ತೆ. ಯಾವುದೋ ಸಂದರ್ಭ ಸೃಷ್ಟಿಯಾಗಿ ನಾನು ತ್ರಿಶೂಲ್ ಅಂತ ಗೊತ್ತಾದರೆ ಏನೂ ಅಪಾಯ ಆಗಲ್ಲ ಅಂತ ಸ್ವಾಮಿಗಳು ಹೇಳಿದರು. ನೋಡೋಣ, ಅದೇನಾಗುತ್ತೋ ಆಗಲಿ. ಯಾವುದಕ್ಕೂ ನಾನು ಪ್ರಿಪೇರ್ ಆಗಿರಬೇಕು. ಈ ಅಭಯ್ ದಿಗ್ವಿಜಯ್ ಸೇರಿಕೊಂಡು ಏನೋ ಕುತಂತ್ರ ನಡೆಸ್ತಾ ಇದ್ದಾರೆ. ತ್ರಿಶೂಲ್ ವಿಷಯ ಬಂದಾಗ ಅಭಯ್ಗೆ ತ್ರಿಶೂಲ್ ತುಂಬ ಪರಿಚಯ ಇರೋ ಥರ ಮಾತಾಡ್ದ. ತಕ್ಷಣ ಈ ದಿಗ್ವಿಜಯ್ ಬಂದು ತ್ರಿಶೂಲ್ನ ಕರ್ಸೋ ಪೂಜೆ ಮಾಡಬೇಕು ಅಂತ ಬೇರೆ ಹೇಳ್ತಾ ಇದ್ದಾನೆ. ಏನಿದೆಲ್ಲ? ಒಂದು ವೇಳೆ ಇದೆಲ್ಲ ಇವರಿಬ್ರು ಸೇರ್ಕೊಂಡು ಮಾಡ್ತಿರೋ ಮೋಸದ ಕ್ರಿಯೆನ? ಪೂಜೆ ಆಗೋವರೆಗೂ ನಾನು ಕಾಯಲೇಬೇಕು. ದಿಗ್ವಿಜಯ, ಪೂಜೆಗೆಲ್ಲ ರೆಡಿ ಆಗಿದೆ. ಅಂದ್ಹಾಗೆ ವಿಶೇಷ ಪೂಜೆ ಅಂತ ನೀನು ಹೇಳ್ದೆ. ಅರ್ಚಕರನ್ನ ಕರೆಸ್ಬೇಕು ಅಥವಾ ನಾವೇ ಮಾಡಿದ್ರೆ? ಮೇಡಮ್ಮ, ನಾವೇ ಪೂಜೆ ಮಾಡಿದ್ರು ಸಾಕು. ವಿಧಾನಗಳನ್ನೆಲ್ಲ ಹೇಳಿದ್ದಾರೆ. ಪೂಜೆ ಮುಗಿಸಿ ಪ್ರಸಾದನ ಎಲ್ಲರೂ ಸ್ವೀಕರಿಸಬೇಕು. ಆಗ ತ್ರಿಶೂಲ್ ಬಂದ್ಬಿಡ್ತಾನೆ. ಯಜಮಾನ್ರ, ತ್ರಿಶೂಲ್ ಮನೆಗೆ ಬರಲಿ ಅಂತ ಪೂಜೆ ಮಾಡಿಸ್ತಾ ಇದ್ದೀರಂತೆ. ಪೂಜೆ ಚೆನ್ನಾಗಾಗಲಿ. ತ್ರಿಶೂಲ್ ಮನೆಗೆ ಬಂದರೆ ಅಷ್ಟೇ ಸಾಕು. ದೇವ್ರ ಮನೇಲಿ ಏನ್ ಸಮಾಚಾರ? ಏನೇನೋ ಕಟ್ ಮಾಡ್ತಾ ಇದ್ದೀರಾ? ಅಲ್ಲ, ಕರೆಕ್ಟು. ಪೂಜೆ ಏನೋ ಸರಿ, ಅದಕ್ಕೆ ಪ್ರಸಾದ ಮಾಡ್ತೀವಲ್ಲ, ಡ್ರೈ ಫ್ರೂಟ್ಸ್ ಏನಾರು ಹಾಕ್ತಿವಿ? ಹ್ಞೂ ಗೋವಿಂದಣ್ಣ, ಎಲ್ಲ ಹಾಕಿದೀವಿ. ಪ್ರಸಾದ ಕಣ. ಸ್ವಲ್ಪ ಗೋವಿಂದ,
ಒಳ್ಳೆ ರೀತಿಯಿಂದ ಪೂಜೆ ಆಗಿ ತ್ರಿಶೂಲ್ ಮನೆಗೆ ಬಂದ್ರೆ ಸಾಕು ಅಂತ ನಾವೆಲ್ಲ ಅನ್ಕೊಂಡಿದ್ರೆ ನೀನ್ ಬಂದಿಲ್ಲಿ ಪಾಯಸ ಕೇಳ್ತಾ ಇದೀಯಾ? ಹೋಗೋ ಸುಮ್ನೆ. ಆಯ್ತು ಬಿಡು, ಆಮೇಲೆ ನಾನೇ ತಾನೇ ತಿನ್ನೋದು. ಏನೋ ಗೋವಿಂದ, ಹೌದೇ ಎಲ್ಲ ರೆಡಿನಾ? ಹ್ಞೂ ಬಹುಜೆ, ನೋಡಿ ನೋಡಿ ಪಾಯಸ ಎಲ್ಲ ಮಾಡಿಸಿದ್ವಿ. ದೇವ್ರ ಮನೆ ಕಡೆ ಅಂದರೆ ನಂದೀಶನ್ ಗಡಿದೀನಿ ಬಹುಜೆ. ಅವ್ನಿಗೆ ಯಾಕೋ ಹೇಳಿದೆ? ಈ ಹೆಂಗಸ್ರ ಏರಿಯಾ ಬಿಟ್ಟು ಕಳಿಸ್ಕೊ. ಆಯ್ತು ದಮಯಂತಿ, ಹಾ ಎಲ್ಲ ರೆಡಿನಾ? ಆಯ್ತು ರೀ, ಪ್ರಸಾದ ಎಲ್ಲ ಆಗಿದೆ, ಇನ್ನು ಪೂಜೆ ತಯಾರಿ ಮಾಡ್ಬೇಕು ಅಷ್ಟೇ. ಅಮ್ಮ ಒಬ್ಬರೇ ಇದ್ದಾರೆ, ಸ್ವಲ್ಪ ಹೆಲ್ಪ್ ಮಾಡ್ತೀಯಾ? ಆಯ್ತು. ಮಧುಮತಿ ಬಾ. ಆಗ್ರೇತ್ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ ದಿವ್ಯ ಧೂಪಮಾಗ್ರಾಪಯಾಮಿ. ದೇವ್ರ ಪೂಜೆ ಅಂದರೆ ಬರೀ ದೇವ್ರನ್ನ ಬೇಡ್ಕೊಳ್ಳೋದಲ್ಲ, ನಮ್ಮನ್ನು ನಾವು ದೇವ್ರಿಗೆ ಅರ್ಪಿಸ್ಕೊಳ್ಳೋದು ಅಂತ. ದೇವರು ಬೇಡ್ಕೊಂಡ ತಕ್ಷಣ ವರ ಕೊಟ್ಬಿಡಲ್ಲ. ನಿಮ್ಮ ಪ್ರಾರ್ಥನೆ ಬೇರೆಯವ್ರಿಗೋಸ್ಕರ ಅಂದರೆ ಆ ದೇವ್ರಿಗೂ ಮನ ಮಿಡಿಯುತ್ತೆ. ತ್ರಿಶೂಲು ಬೇಗ ಮನೆಗೆ ಬರಲಿ ಅಂತ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಿ. ಒಬ್ಬರು ಕೂಗು ದೇವ್ರಿಗೆ ಮುಟ್ಟದೇ ಇರ್ಬೋದು, ಆದರೆ ಎಲ್ಲರ ಪ್ರಾರ್ಥನೆ ದೇವ್ರಿಗೆ ಮುಟ್ಟುತ್ತೆ. ಇವನ್ ಮಾತು ಇವನ್ ವರ್ತನೆಗೂ ಏನೋ ಒಂದು ವ್ಯತ್ಯಾಸ ಕಾಣಿಸ್ತಾ ಇದೆಯಲ್ಲ. ಇದ್ದಕ್ಕಿದ್ದ ಹಾಗೆ ಇವನ ಪೂಜೆ ನನಗೆ ಸಂದೇಹ ತರಿಸ್ತಾ ಇದೆ. ಮೊದಲು ಇದ್ರ ಬಗ್ಗೆ ನಾನು ತಿಳ್ಕೋಬೇಕು. ಶಿವಾನಿ, ಮಣಿ ಬಂದ ಸಿಕ್ಕಿದೆ. ಇಲ್ಲ ಗುರುದೇವ, ಅದನ್ನು ಹೇಳುವುದಕ್ಕೆ ಇಲ್ಲಿಯವರೆಗೂ ಬಂದೆಯಾ? ಇಲ್ಲ ಗುರುದೇವ, ಬೇರೆ ಏನೋ ಸಮಸ್ಯೆ ಆಗಿದೆ. ಸಮಸ್ಯೆ ಏನದು? ಮನೆಯಲ್ಲಿ ದಿಗ್ವಿಜಯನ ರೂಪದಲ್ಲಿರೋನು ಪೂಜೆ ಮಾಡೋದಕ್ಕೆ ತಯಾರಾಗಿದ್ದಾನೆ. ಆ ಪೂಜೆ ಉದ್ದೇಶ ತ್ರಿಶೂಲ್ನ ಮನೆಗೆ ಕರ್ಕೊಂಡು ಬರೋದಂತೆ. ಒಳ್ಳೆಯದೇ ಅಲ್ಲವೇ? ತ್ರಿಶೂಲ ತಾನೆ. ಆದಿಶೇಷ ಸಿಕ್ಕಿದರೆ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತದೆ. ಆದ್ರೆ ತ್ರಿಶೂಲ್ ಮನೆಗೆ ಬರೋದೇ ಬೇಡ ಅನ್ನೋದು ಅವನ ಉದ್ದೇಶ. ಅವನೇ ಮುಂದೆ ನಿಂತು ಈ ಪೂಜೆನ ಮಾಡಿಸ್ತಾ ಇದ್ದಾನೆ ಅಂದ್ರೆ ನಂಬೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ಗುರುದೇವ. ಅವನ ನೋಟ, ಅವನ ವರ್ತನೆ ಗಮನಿಸ್ತಾ ಇದ್ರೆ ಅವನಲ್ಲೇನೋ ದುರುದ್ದೇಶ ಇದ್ದ ಹಾಗಿದೆ ಗುರುದೇವ. ಶಿವಾನಿ, ಅಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಇಲ್ಲಿಂದ ವೀಕ್ಷಿಸುವುದು ಅಸಾಧ್ಯ. ಒಂದು ವೇಳೆ ನಾನೇ ಅಲ್ಲಿಗೆ ಬಂದರೂ ನಮ್ಮಿಂದ ತಿಳಿಯಲಾರದು. ನೀನೇ ಹೋಗಿ ಅಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿದು ಬಂದು ಹೇಳು. ಆಗಲಿ ಗುರುದೇವ, ಆಶೀರ್ವಾದ ಮಾಡಿ. ಇದ್ದಕ್ಕಿದ್ದಾಗೆ ಇವನು ಬಂದು ತ್ರಿಶೂಲ್ ಬರಬೇಕು ಅಂತ ಪೂಜೆ ಮಾಡ್ತಾ ಇದ್ದೀನಿ ಅಂದ್ರೆ ಇದ್ರ ಹಿಂದೆ ಇರೋ ಉದ್ದೇಶ ಆದ್ರೂ ಏನು? ಇವನೇನಾದ್ರೂ ಬೇರೆ ಉಪಾಯ ಮಾಡ್ತಾ ಇರ್ಬೋದಾ? ಎಲ್ಲರೂ ಬೇಡ್ಕೊಂಡ್ರ? ಧನಂಜಯ, ಮುಖ್ಯವಾಗಿ ನೀನು ದೇವ್ರನ್ನ ಬೇಡ್ಕೋಬೇಕು. ತ್ರಿಶೂಲ್ ಅಂದ್ರೆ ನಿನಗೆ ತುಂಬ ಪ್ರೀತಿ ಅಲ್ವಾ? ಎಲ್ಲರೂ ತ್ರಿಶೂಲ್ ವಾಪಸ್ ಬರಲಿ ಅಂತ ಬೇಡ್ಕೊಂಡಿರ್ತಾನೆ. ದಿನ ದೇವ್ರನ್ನ ಬೇಡ್ಕೊಳ್ಳೋದಲ್ವಾ ಯಜಮಾನ್ರೆ ನಮ್ಮ ಕೆಲಸ. ನನ್ನ ಮಗ
ಆದಷ್ಟು ಬೇಗ ವಾಪಸ್ ಬರಲಿ. ಹೌದು ರೀ, ತ್ರಿಶೂಲ್ ಈ ಮನೆಗೆ ಬರೋದೊಂದು ಬಿಟ್ರೆ ಬೇರೆ ಪ್ರಾರ್ಥನೆ ನಮಗೇನಿದೆ ಹೇಳಿ? ಬಾಬಾಜಿ ಪೂಜೆ ಎಲ್ಲ ಆಯ್ತಲ್ಲ, ಆರತಿ ಮಾಡಿಬಿಡಿ, ಪ್ರಸಾದ ತಿನ್ನೋಣ. ಏ ಇರೋ ಗೋವಿಂದ, ಶಿವಾನಿ ಎಲ್ಲಿ ಕಾಣಿಸ್ತಾ ಇಲ್ಲ. ಅವಳು ಈ ಮನೆ ಸೊಸೆ ಮಹಾಲಕ್ಷ್ಮಿ, ಅವಳೇ ಆರತಿ ಮಾಡಬೇಕು, ಆಮೇಲೆ ಪ್ರಸಾದ ತಿನ್ಬೇಕು, ಗೊತ್ತಾ? ಎಲ್ಲಮ್ಮ ಹೋಗ್ಬಿಟ್ಟಿದೆ. ಏನೇ ಇಂಪಾರ್ಟೆಂಟು, ನಿನ್ನ ಗಂಡ ಬೇಗ ಬರಲಿ ಅಂತ ಪ್ರಾರ್ಥನೆ ಮಾಡಿ ಆರತಿ ಮಾಡಿ. ದೇವ್ರೆ ಆದಷ್ಟು ಬೇಗ ನನ್ನ ಆದಿಶೇಷ ಸಿಗೋ ಹಾಗಾಗಲ್ಲ. ಗೋವಿಂದ, ಹೋಗಿ ಪ್ರಸಾದ ತಗೊಂಬ. ಕೊಡೋಣ, ಕೊಡ್ತೀನಿ. ನನಗೆ ಯಾಕೋ ಇವಳು ಒಳ್ಳೆ ಉದ್ದೇಶದಲ್ಲಿ ಪೂಜೆ ಮಾಡ್ತಿರೋ ಹಾಗೆ ಕಾಣಿಸ್ತಾ ಇಲ್ಲ. ಮಹಾಕಾಳಿ, ನಿನ್ನ ಆಶೀರ್ವಾದದಿಂದ ಗರುಡ ದೇವನಿಗೆ ಮಾಡಿದ ಪೂಜೆಯ ಫಲವಾಗಿ ಆದಿಶೇಷ ಯಾರೆನ್ನುವ ಸತ್ಯ ತಿಳಿಯಿತು. ಯಜ್ಞದಿಂದ ಸಿಕ್ಕಿದ ಸಿದ್ಧ ಔಷಧವನ್ನ ದಿಗ್ವಿಜಯನ ಕೈಗೆ ಕೊಟ್ಟಾಯಿತು. ಇಷ್ಟರಲ್ಲೇ ಪ್ರಸಾದ ಮಾಡಿ ದಿಗ್ವಿಜಯ ಎಲ್ಲರಿಗೂ ಹಂಚಿರುತ್ತಾನೆ. ತಾಯೇ, ಆದಿಶೇಷ ಯಾರೆಂದು ತಿಳಿಯುವ ಸಮಯ ಬಂದೇ ಬಿಡ್ತು. ಒಂದಲ್ಲ 16 ಸಂವತ್ಸರಗಳಿಂದ ನಾಗಮಣಿಗಾಗಿ ಕಾದವನು ನಾನು. ನಾಗಮಣಿ ಪಡೆದು ಅದರ ಶಕ್ತಿಯನ್ನು ನನ್ನದಾಗಿಸಿಕೊಂಡು ಇಡೀ ಜಗತ್ತನ್ನೇ ಆಳುವ ಬಯಕೆ ನನ್ನದಾಗಿತ್ತು. ಪ್ರತಿ ಬಾರಿ ನಾಗಮಣಿ ಇನ್ನೇನು ನನ್ನ ಕೈಗೆ ದಕ್ಕಿತ್ತು ಅನ್ನುವಷ್ಟರಲ್ಲೇ ಯಾವುದೋ ಆತಂಕ ಎದುರಾಗುತ್ತಿತ್ತು. ಅದರಿಂದ ನಾಗಮಣಿ ನನ್ನ ಕೈಯಿಂದ ದೂರವಾಗುತ್ತಿತ್ತು. ದೇವಿಯ ದಯೆ, ಗರುಡ ದೇವನ ಆಶೀರ್ವಾದದಿಂದ ನಾಗಮಣಿ ನನ್ನ ಕೈ ಸೇರುವ ಸಮಯ ಬಂದಾಯಿತು. ನಾಗಮಣಿ ನನಗೊಲಿದರೆ ನಾನು ಮರಣವನ್ನೇ ಗೆದ್ದಂತೆ. ಈ ತ್ರಯಂಬಕ ಮೃತ್ಯುಂಜಯ, ಮೃತ್ಯುವನ್ನು ಗೆದ್ದ ಮೃತ್ಯುಂಜಯ. ನಡೀರಿ ಹೋಗೋಣ.
ಶಿವಾನಿ, ಪ್ರಸಾದ ತಿನ್ನು. ತ್ರಿಶೂಲ್ನ ಅಗತ್ಯ ಎಲ್ರಿಗಿಂತ ಜಾಸ್ತಿ ನಿನಗೆ ಇರೋದು. ತಿನ್ನು. ಬೇಡ, ನನಗೆ ಪ್ರಸಾದನೂ ಬೇಡ, ಏನು ಬೇಡ. ಯಾರಾದರೂ ಮಾಡೋ ಆಶೀರ್ವಾದನ, ಯಾರಾದರೂ ಕೊಡೋ ಪ್ರಸಾದನ ಬೇಡ ಅನ್ಬಾರ್ದು. ದೇವ್ರಿಗೆ ಕೋಪ ಬರುತ್ತಂತೆ. ನಿಮಗೆ ನಾನು ಇಷ್ಟ ಇರ್ದಿರ್ಬೋದು, ನಾನು ನೋಡಿದ್ರೆ ಸಿಟ್ಟು ಬರ್ಬೋದು, ಆದರೆ ಆ ಸಿಟ್ಟನ್ನ ಪ್ರಸಾದದ ಮೇಲೆ ತೋರಿಸ್ಬೇಡಿ. ಕೋಪದಿಂದ ಅನುಭವಿಸಿದ್ದು ಈಗಾಗಲೇ ಜಾಸ್ತಿ ಇದೆ, ಇನ್ನೂ ಅದು ನಮ್ಮ ಜೀವನದಲ್ಲಿ ಬೇಡ. ನಮ್ಮ ಜೀವನ ಅಂದ್ರೆ ಶಿವಾನಿ, ಈಗ ಅದನ್ನೆಲ್ಲ ಬಿಡು, ದಯವಿಟ್ಟು ಪ್ರಸಾದ ತಿನ್ನು. ಹೋಗ್ತಾ ಹೋಗ್ತಾ ನಿನಗೆ ಅರ್ಥ ಆಗುತ್ತೆ. ಪದೇ ಪದೇ ಇವನು ವಿಚಿತ್ರವಾಗಿ ನೋಡ್ತಾ ಇದ್ದಾನೆ. ನನಗೇನೋ ಅನುಮಾನ ಬರ್ತಾ ಇದೆಯಲ್ಲ. ಬೇಡ ಬೇಡ, ಈ ಪ್ರಸಾದನ ನಾನು ತಿನ್ನಬಾರ್ದು. ಈ ಅಭಯ್ ಬೇರೆ ಬಂದು ತಿನ್ನು ಅಂತ ಬಲವಂತ ಮಾಡ್ತಾ ಇದ್ದಾನೆ. ಇದೆಲ್ಲ ನೋಡ್ತಾ ಇದ್ರೆ ಇವರಿಬ್ರು ಸೇರಿ ಏನೋ ನಾಟಕ ಆಡ್ತಾ ಇದಾರೆ ಅನ್ಸುತ್ತೆ. ಇದನ್ನ ನಾನು ಯಾವುದೇ ಕಾರಣಕ್ಕೂ ತಿನ್ನಬಾರ್ದು. ತಿನ್ನಲೋ ಬೇಡ ಅಂತ ಯೋಚನೆ ಮಾಡ್ತಾ ಇದೆಯಾ ನಾಗಿನಿ? ನೀನು ತಿಂದ್ರೆಷ್ಟು ಬಿಟ್ರೆಷ್ಟು, ತಿನ್ನೋರಾಗಲೇ ಯಾವಾಗಲೂ ತಿಂದಾಯ್ತು. ಗುರುದೇವ, ಏನಾಯ್ತು ಶಿವಾನಿ? ಅಲ್ಲಿ ಅವನು ಮಾಡ್ತಿದ್ದ ಪೂಜೆ ಮುಗೀತು ಗುರುದೇವ. ಫಲವೇನಾಯ್ತು? ತ್ರಿಶೂಲ್ ಮನೆಗೆ ಬಂದನೆ? ಇಲ್ಲ ಗುರುದೇವ, ಪೂಜೆಯಲ್ಲಿ ಅವನ ವರ್ತನೆ ವಿಚಿತ್ರವಾಗಿತ್ತು. ಪದೇ ಪದೇ ಪೂಜೆಗೆ ಮಾಡಿಟ್ಟಿದ್ದ ಪ್ರಸಾದದ ಕಡೆ ಅವನು ಗಮನ ಹರಿಸ್ತಾ ಇದ್ದ. ಎಲ್ಲರೂ ಅದನ್ನ ತಿಂತಾ ಇದಾರ ಅಂತ ನೋಡ್ತಾ ಇದ್ದ. ಅದಕ್ಕಾಗಿ ಇದನ್ನ ನಾನು ಇಲ್ಲಿಗೆ ತಗೊಂಡು ಬಂದೆ. ಗುರುದೇವ, ಇದಕ್ಕೆ ವಿಷಪ್ರಾಶನ ಆಗಿದ್ಯಾ? ಹಾಗೇನಾದ್ರೂ ಆಗಿದ್ರೆ ನಾನು ಈಗಲೇ ಹೋಗಿ ಮನೆಯವರನ್ನೆಲ್ಲ ಕಾಪಾಡಬೇಕು. ಅದಕ್ಕೆ ಮನೆಯಲ್ಲಿರುವ ಎಲ್ಲರಿಗೂ ವಿಷಪ್ರಾಶನ ಮಾಡುವ ಅವಕಾಶ ಕಡಿಮೆ ಇದೆ. ಹಾಗಿದ್ಮೇಲೆ ಅವನು ಎಲ್ರು ಪ್ರಸಾದ ತಿಂತಾ ಇದಾರ ಅಂತ ಗಮನಿಸ್ತಾ ಇದ್ದ. ಇದನ್ನ ತಿಂದ್ರೆ ಏನಾಗುತ್ತೆ ಗುರುದೇವ? ಅದನ್ನು ತಿಳಿಯಲು ನೀನಿದನ್ನು ತಿನ್ನಬೇಕು. ಗುರುದೇವ, ಇದರಿಂದ ನನಗೇನಾದ್ರೂ ತೊಂದರೆ ಆದ್ರೆ? ಇದು ನಾಗಲೋಕ ಶಿವಾನಿ. ಇಲ್ಲಿ ಎಲ್ಲ ರೀತಿಯ ವಿಷಪ್ರಾಶನಗಳಿಗೂ ಔಷಧಿ ಇದೆ. ಹಾಗಾಗಿ ಇದನ್ನು ಸೇವಿಸುವುದರಿಂದ ನಿನಗೆ ಯಾವುದೇ ತೊಂದರೆ ಆಗುವುದಿಲ್ಲ. ಸೇವಿಸು. ಹಾಗೂ ಒಂದು ವೇಳೆ ನಿನಗೇನಾದರೂ ಆದರೆ ನಿನ್ನನ್ನು ಉಳಿಸಲು ನಾನಿರುವೆ. ನನ್ನ ಮೈ ಬಣ್ಣ ಯಾಕೆ ಹೀಗಾಗ್ತಿದೆ? ಪರಮೇಶ್ವರ, ಏನಿದು ಘೋರ? ಏನಾಗ್ತಿದೆ? ಎಲ್ಲರೂ ಪ್ರಸಾದ ತಿಂದು 1 ಗಂಟೆ ಟೈಮ್ ಆಯಿತು. ಇಷ್ಟೊತ್ತಿಗೆ ಸೂರ್ಯ ಮುಳುಗಿ ಚಂದ್ರ ಹುಟ್ಟಿರ್ತಾನೆ. ಗುರುಗಳ ಔಷಧಿ ಕೆಲಸ ಮಾಡೋಕ್ಕೆ ಶುರು ಮಾಡಿರುತ್ತೆ. ಆದಿಶೇಷ ಯಾವ ರೂಪದಲ್ಲಿದ್ದರೂ ಅವನು ಬಣ್ಣ ನೀಲಿ ಆಗಿರುತ್ತೆ. ನನಗೆ ಗೊತ್ತಿಲ್ಲದೆ ನನ್ನ ನೆರಳ ಹಾಗೆ ಫಾಲೋ ಮಾಡ್ತಾ ಇರೋ ಆದಿಶೇಷ ನನ್ನ ಶತ್ರು. ಅವನು ಯಾರು ಅಂತ ತಿಳ್ಕೋಬೇಕು. ಅವನು ಈ ಮನೇಲಿ ಇರೋದಕ್ಕೆ ಕಾರಣ ಯಾರು ಅಂತ ತಿಳ್ಕೋಬೇಕು. ಆಮೇಲೆ ಅವ್ರಿಗೆ ಸಮಾಧಿ ಕಟ್ತೀನಿ. ಎಲ್ಲರೂ ಪ್ರಸಾದ ತಿಂದರು, ಆದರೆ ನಾಗಿಣಿ ಮಾತ್ರ ಕೈನಲ್ಲೇ ಇಟ್ಕೊಂಡಿದ್ಲು.
ಅಲ್ಲ, ಇದ್ದಕ್ಕಿದ್ದಾಗೆ ದಿಗ್ವಿಜಯ ಯಾಕೆ ಪೂಜೆ ಮಾಡಿಸ್ದ? ತ್ರಿಶೂಲ್ ಬರ್ತಾನೆ ಅಂತ ಬೇರೆ ಹೇಳ್ದ. ಅಲ್ಲ, ಬಂದಿರೋನು ನಕಲಿ, ಅವನು ಅಸಲಿ ದಿಗ್ವಿಜಯ ಅಲ್ಲ ಅಂತ ಖಚಿತ ಆಗಿದೆ. ಅಂದಮೇಲೆ ಅವನು ಪೂಜೆ ಯಾಕೆ ಮಾಡ್ದ? ಅವನು ಪೂಜೆ ಮಾಡ್ದ, ಪ್ರಸಾದ ಹಂಚ್ದ, ನಾವು ಪ್ರಸಾದನ ತಿಂದ್ವಿ. ಅದಾದ್ಮೇಲೂ ತ್ರಿಶೂಲ್ ಬಂದಿಲ್ಲ ಅಂದ್ರೆ ಅವನು ಮಾಡಿದ್ದು ಸುಳ್ಳು ಪೂಜೆನಾ? ಇರಬೇಕು. ಆದ್ರೆ ಅವನ ಉದ್ದೇಶ ಆದ್ರೂ ಏನು? ಇದನ್ನ ತಿಳ್ಕೊಳ್ಳೇಬೇಕು.